ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಹೆಸರನ್ನ ಬದಲಿಸಿದೆ ಹೈಕಮಾಂಡ್. ಸಚಿವರ ಪಟ್ಟಿಯಲ್ಲಿದ್ದ ಮಂಕಾಳು ವೈದ್ಯ ಔಟ್ ಆಗಿದ್ದಾರೆ. ಇನ್ನು ಎಸ್ ಮಲ್ಲಿಕಾರ್ಜುನ್ಗೆ ಕೊನೆ ಕ್ಷಣದಲ್ಲಿ ಸ್ಥಾನ ಸಿಕ್ಕಿದೆ. ದಾವಣಗೆರೆ ಜಿಲ್ಲೆಯ ಮತ್ತೋರ್ವ ಶಾಸಕರಿಗೆ ಸ್ಥಾನ ದೊರಕಿದಂತಾಗಿದೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು ಕೊನೆ ಕ್ಷಣದಲ್ಲಿ ಹೆಸರು ಬದಲಾಯಿಸಿದೆ ಹೈಕಮಾಂಡ್. ಎಐಸಿಸಿ ಸಚಿವರ ಪಟ್ಟಿಯಲ್ಲಿದ್ದ ಮಂಕಾಳು ವೈದ್ಯ ಔಟ್ ಆಗಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ಗೆ ಕೊನೆ ಕ್ಷಣದಲ್ಲಿ ಸ್ಥಾನ ಸಿಕ್ಕಿದೆ. ದಾವಣಗೆರೆ ಜಿಲ್ಲೆಯ ಮತ್ತೋರ್ವ ಶಾಸಕರಿಗೆ ಸ್ಥಾನ ಲಭ್ಯವಾಗಿದೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಿಕ್ಕಿರುವಂತಹ ಮೆಗಾ ಟ್ವಿಸ್ಟ್ ಇದು. ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಹೆಸರನ್ನ ಬದಲಾಯಿಸಿದೆ. ಮಂಕಾಳು ವೈದ್ಯ ಅವರ ಹೆಸರು ಫೈನಲ್ ಆಗಿತ್ತು, ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಹೈಕಮಾಂಡೇ ಮಧ್ಯ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ತಂದು ಕೂರಿಸಿದೆ. ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪ್ರಭಾವಿ ಶಾಸಕ ಎಸ್ ಮಲ್ಲಿಕಾರ್ಜುನ್, ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು. ಇದರ ನಡುವೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ದೊಡ್ಡ ಲಾಬಿಯೇ ನಡೆದಿತ್ತು. ಅಂತಿಮವಾಗಿ ಎಸ್ ಮಲ್ಲಿಕಾರ್ಜುನ್ಗೆ ಸಚಿವ ಸ್ಥಾನ ದಕ್ಕಿದೆ. ದಾವಣಗೆರೆ ಜಿಲ್ಲೆಯ ಮತ್ತೋರ್ವ ಪ್ರಭಾವಿ ಶಾಸಕ ಎಸ್ ಮಲ್ಲಿಕಾರ್ಜುನ್ಗೆ ಸಚಿವ ಸ್ಥಾನ ಸಿಕ್ಕಿದೆ. ಕೊನೆ ಕ್ಷಣದಲ್ಲಾದಂಥ ಮ್ಯಾಜಿಕ್ ಇದು. ಅದು ಹೈಕಮಾಂಡ್ ನಾಯಕರು ಕೊನೆ ಕ್ಷಣದಲ್ಲಿ ಮಂಕಾಳು ವೈದ್ಯ ಅವರನ್ನ ಸಂಪುಟದ ಒಂದು ಸಚಿವ ಸಂಪುಟದ ಲಿಸ್ಟ್ನಲ್ಲಿದ್ದಂಥ ಮಂಕಾಳು ವೈದ್ಯ ಅವರ ಹೆಸರನ್ನ ತೆಗೆದುಹಾಕಿ ಆ ಜಾಗಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಫೈನಲ್ ಮಾಡಿದೆ ಹೈಕಮಾಂಡ್. ಇಲ್ಲಿ ರಾಜ್ಯ ನಾಯಕರೇನೋ ಫೈನಲ್ ಮಾಡಿದ್ದಾರೆ ಅಂತಂದ್ರೆ ಅದು ಬೇರೆ ಮಾತು. ಆದರೆ ಹೈಕಮಾಂಡ್ ನಾಯಕರೇ ಫೈನಲ್ ಮಾಡಿದ್ದಾರೆ ಅಂತಂದ್ರೆ ಯಾರು ಮಾತಾಡೋ ಹಾಗೆ ಇಲ್ಲ. ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಹೆಸರನ್ನ ಬದಲಾಯಿಸಿದೆ. ಯಾಕಂದ್ರೆ ಸಚಿವರಾಗಿ ಪದಗ್ರಹಣ ಮಾಡುವವರೆಗೂ ಕೂಡ ಡಬಡವ ಇದ್ದೇ ಇರುತ್ತೆ. ಹೆಸರು ಲಿಸ್ಟಲ್ಲಿ ಇದ್ರೂ ಕೂಡ ಕೊನೆ ಕ್ಷಣದಲ್ಲಿ ಏನು ಬದಲಾವಣೆ ಆಗುತ್ತೋ ಈ ಒಂದು ಆತಂಕ ಇದ್ದೇ ಇರುತ್ತೆ. ಅದಕ್ಕೆ ಒಂದು ಹೆಸರು ಅಂತಂದ್ರೆ ಅದು ಮಂಕಾಳು ವೈದ್ಯ. ಕೊನೆ ಕ್ಷಣದವರೆಗೂ ಕೂಡ ಸಚಿವ ಸಂಪುಟದಲ್ಲಿ ನಾನು ಕೂಡ ಇರ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿದ್ದಂಥವ್ರಿಗೆ ಸಚಿವರ ಒಂದು ಪಟ್ಟಿಯಲ್ಲಿ ಕೂಡ ಮಂಕಾಳು ವೈದ್ಯ ಹೆಸರಿದ್ದಾಗ ತುಂಬ ಖುಷಿಯಾಗಿದ್ರು. ಆದರೆ ಆ ಖುಷಿ ಸ್ವಲ್ಪ ಹೊತ್ತಿಗಾಗಲೇ ಮಾಯ ಆಗಿರುವಂಥದ್ದು. ಎಸ್ ಮಲ್ಲಿಕಾರ್ಜುನ್ಗೆ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ದಕ್ಕಿದೆ. ಇನ್ನು ಸಂಪುಟದಲ್ಲಿ ಸ್ಥಾನ ಪಡ್ಕೊಂಡಿದ್ದಂಥ ಮಂಕಾಳು ವೈದ್ಯ ಅವರನ್ನ ಔಟ್ ಮಾಡಲಾಗಿದೆ. ಇದು ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರ. ಇದು ಕೊನೆ ಕ್ಷಣದಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ಕಂತಾಗಿದೆ. ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥವ್ರು ಎಸ್ ಮಲ್ಲಿಕಾರ್ಜುನ್. ಯಾಕೆಂದರೆ ಕಳೆದ ಬಾರಿಯ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಕೊಡಿಸಿದ್ದು ಕೂಡ ಕೊಡಿಸುವಲ್ಲಿ ಪಾತ್ರವಹಿಸಿದ್ದು ಡಿ.ಕೆ. ಶಿವಕುಮಾರ್ ಅವರು. ಸೊ ಹಾಗಾಗಿ ಬಹುಶಃ ಇಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತಂದ್ರೆ ಅದು ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಆಪ್ತನಿಗೆ ಸಚಿವ ಸ್ಥಾನ ಒಲಿದಿದೆ ಅಂತಂದ್ರೆ ಸಹಜವಾಗಿಯೇ ಒಂದಷ್ಟು ಕುತೂಹಲ ಇತ್ತು. ಸೊ ಈ ಒಂದು ಕುತೂಹಲಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದ್ದು ಡಿ.ಕೆ. ಶಿವಕುಮಾರ್ ಪರಮಾಪ್ತ ಎಸ್ ಮಲ್ಲಿಕಾರ್ಜುನ್ಗೆ ಸಚಿವ ಸ್ಥಾನ ಸಿಕ್ಕಿದೆ. ಡಿ.ಕೆ.ಶಿ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಏರಿರಬಹುದು, ಗೊತ್ತಿಲ್ಲ. ಹೌದು. ಇನ್ನು ಮತ್ತೊಂದು ಕಡೆ ಸರ್ ನಾವು ನೋಡಿದಾಗ ತುಂಬಾ ಪ್ರಬಲ ಸಮುದಾಯದವರು ಕೂಡ ಹೌದು ಎಸ್ ಮಲ್ಲಿಕಾರ್ಜುನ್ ಅವರು. ಜೊತೆಗೆ ಆ ಒಂದು ಭಾಗದಲ್ಲಿ ತುಂಬಾ ಪ್ರಭಾವಿ ರಾಜಕಾರಣಿ ಕೂಡ. ತುಂಬಾ ದೊಡ್ಡದಾಗಿರುವಂತಹ ಒಂದು ಮತ ಬ್ಯಾಂಕ್ ಅನ್ನು ಅವರು ಕಂಟ್ರೋಲ್ ಮಾಡ್ತಾರೆ. ಜೊತೆಗೆ ಕಳೆದ ಬಾರಿನೇ ಅವರ ಶಕ್ತಿ ಏನು ಅನ್ನುವಂಥದ್ದನ್ನು ಕೂಡ ಅವರ ಮಗನಿಗೆ ಟಿಕೆಟ್ ಗಿಟ್ಟಿಸ್ಕೊಂಡಂತಹ ಸಂದರ್ಭದಲ್ಲಿ ಅದು ತುಂಬ ಪ್ರಬಲವಾಗಿರೋ ಒತ್ತಡಗಳು, ಆಕ್ರೋಶ, ಮತ್ತೊಂದು ಮಗದೊಂದು ಎಲ್ಲ ಬಂದ ಹೊರತಾಗಿಯೂ ಕೂಡ ಅವರು ಟಿಕೆಟನ್ನು ಗಿಟ್ಟಿಸ್ಕೊಂಡಿದ್ರು. ಜೊತೆಗೆ ತಮ್ಮ ಮಗನನ್ನು ಗೆಲ್ಲಿಸ್ಕೊಂಡು ಬರುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಇದೇ ಕಾರಣಕ್ಕಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಮತ್ತೊಂದೆಡೆ ಒಂದು ಪ್ರಬಲ ಸಮುದಾಯದ ಆಕ್ರೋಶಕ್ಕೆ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ ಅನ್ನುವಂತಹ ಒಂದು ಆತಂಕ, ಭಯ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಡಿದ್ದಿರಬಹುದು ಅನ್ನುವಂತಹ ಒಂದು ವಿಚಾರ ಕೂಡ ಇಲ್ಲಿ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಒಂದ್ ಕಡೆ ಲಿಸ್ಟ್ ಏನೋ ಫೈನಲ್ ಆಯಿತು, ಯಾರ್ಯಾರು ಲಿಸ್ಟಲ್ಲಿದ್ದಾರೆ ಅನ್ನುವಂಥದ್ದು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರದಲ್ಲೇ ಆ ಖುಷಿಗೆ ಪಾರವೇ ಇಲ್ಲ. ಆದರೆ ಮಂಕಾಳು ವೈದ್ಯ ಆ ಖುಷಿ ಕ್ಷಣಕಾಲ ಇತ್ತು ಅಂತ ಅನ್ಸುತ್ತೆ. ಅಂದರೆ ಅಂತಿಮ ಹಂತದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಹೆಸರು ಬದಲಾವಣೆ ಆಗಲಿಕ್ಕೆ ಕಾರಣ ಏನಿರಬಹುದು ಅಂತ ಅನ್ಸುತ್ತೆ ಅಂತ?
ವಸಂತ್, ಹೌದು. ಯಾಕೆಂದ್ರೆ ಸಚಿವ ಸ್ಥಾನ ಈಗಾಗಲೇ 20 ಜನರ ಆಯ್ಕೆ ಕೂಡ ಆಗಿದ್ದು ಹೈಕಮಾಂಡ್ ಇಂದ ಒಂದು ಪಟ್ಟಿಯನ್ನ ಕೂಡ ರಾಜ್ಯ ನಾಯಕರಿಗೆ ರವಾನೆ ಆಗಿತ್ತು. ಈಗ ಕೊನೆ ಕ್ಷಣದಲ್ಲಿ ಒಂದ್ ಹೆಸರು ಬದಲಾವಣೆ ಆಗಿರುವಂತದ್ದು. ಅಂದ್ರೆ ಮಂಕಾಳ ವೈದ್ಯರ ಬದಲಿಗೆ ಎಸ್ ಮಲ್ಲಿಕಾರ್ಜುನ್ಗೆ ಸಚಿವ ಸ್ಥಾನ ಕೊಡಲಾಗಿದೆ ಎಂಬ ಚರ್ಚೆ ಮತ್ತೆ ಈಗ ಬಂದಿರುವಂತಹ ಮಾಹಿತಿ ಇರುವಂತದ್ದು. ಯಾಕೆಂದ್ರೆ ಪ್ರಮುಖವಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಮಟ್ಟದಲ್ಲಿ ಸಾಕಷ್ಟು ಬಹುದೊಡ್ಡ ನಾಯಕರು ಮತ್ತು ಲಿಂಗಾಯತ ಸಮುದಾಯದ ನಾಯಕರು. ಅವರು ಕೂಡ ಸಚಿವ ಸ್ಥಾನ ಆಕಾಂಕ್ಷಿ ಕೂಡ ಆಗಿದ್ರು. ಅವರು ಸಾಕಷ್ಟು ಲಾಬಿಯನ್ನ ಕೂಡ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಮೊದಲ ಪಟ್ಟಿಯನ್ನು ಹೈಕಮಾಂಡ್ ನಾಯಕರು ಬಿಡುಗಡೆ ಮಾಡ್ತಾರೆ. ಆ ಹೈಕಮಾಂಡ್ ಪಟ್ಟಿಯಲ್ಲಿ ಅವರ ಹೆಸರನ್ನ ಮಿಸ್ ಆಗಿತ್ತು, ಮಂಕಾಳ ವೈದ್ಯರಿಗೆ ಅವಕಾಶವನ್ನ ಕೊಟ್ಟಿದ್ರು. ಆದ್ರೆ ಈಗ ಮಂಕಾಳ ವೈದ್ಯ ಅವ್ರನ್ನ ಕೈ ಬಿಟ್ಟು ಮತ್ತೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ಕೊಡ್ತಿದ್ದಾರೆ ಎಂಬ ಈ ಮಾಹಿತಿ ಈಗ ತಾನೇ ಬಂದಿರುವಂತದ್ದು. ಇನ್ನ ಫೈನಲ್ ಪಟ್ಟಿ ಹೈಕಮಾಂಡ್ ನಾಯಕರಿಂದಲೂ ಕೂಡ ಬಿಡುಗಡೆ ಆಗ್ಬೇಕಾಗಿದೆ. ಸದ್ಯದ ಮಾಹಿತಿ ಪ್ರಕಾರ ಮತ್ತೆ ಎಸ್ ಮಲ್ಲಿಕಾರ್ಜುನ್ಗೆ ಅವಕಾಶ ಕೊಡಲಾಗಿದೆ. ಯಾಕೆಂದ್ರೆ ಅವರು ಕೂಡ ಏನು ಲಿಂಗಾಯತ ಸಮುದಾಯದ ಬಹು ದೊಡ್ಡ ನಾಯಕರಾಗಿರೋದು ಮುಂದಿನ ದಿನಗಳಲ್ಲಿ ಲಿಂಗಾಯತರಲ್ಲಿ ಅಸಮಾಧಾನ ಎದ್ದಬಾರ್ದು, ಸಮಸ್ಯೆಗಳ ಆಗ್ಬಾರ್ದು ಪಕ್ಷಕ್ಕೆ ಎಂಬ ನಿಟ್ಟಿನಲ್ಲಿ ಮತ್ತು ದಾವಣಗೆರೆಯಲ್ಲಿ ಪ್ರಬಲ ನಾಯಕರು. ಯಾಕೆಂದ್ರೆ ಅವರ ತಂದೆಯವರು ಕೂಡ ಶಿವಶಂಕರಪ್ಪ ಅವರು ಕೂಡ ದಾವಣಗೆರೆ ಮಟ್ಟಕ್ಕೆ ಬಹುದೊಡ್ಡ ನಾಯಕರಾಗಿರೋದ್ರಿಂದ ಆ ಮನೆ ತನಿಖೆ ಒಂದು ಸಚಿವ ಸ್ಥಾನವನ್ನ ಈಗ ಸದ್ಯದ ಮಾಹಿತಿ ಪ್ರಕಾರ ಮಾಡಿಕೊಟ್ಟಿರುವಂತದ್ದು. ವಸಂತ, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ.